ಸಂಚಾರ ಮಾಡಿ ಸ್ವಾತಂತ್ರ್ಯ ಚಳುವಳಿಗೆ ಜನರನ್ನ ಒಗ್ಗೂಡಿಸಿದ್ರು. ಈ ವೇಳೆ ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲಿಯೂ ಕೂಡ ತಮ್ಮ ನೆನಪುಗಳನ್ನು ಬಿಟ್ಟು ಹೋಗಿದ್ದಾರೆ. ಅದರಲ್ಲೂ ಶಿವಮೊಗ್ಗಕ್ಕೂ ಬಾಪುಗೂ ಅಪಾರವಾದ ನಂಬಿಕೆ ಅಥವಾ ನಂಟಿದೆ. ಏನದು ಅಂತೀರಾ? ಆ ಕುರಿತ ಸ್ಟೋರಿ ಇಲ್ಲಿದೆ ನೋಡಿ. ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯೇ ಅಗ್ರಗಣ್ಯ. ಭಾರತವನ್ನ ಆಂಗ್ಲ ದಾಸ್ಯದಿಂದ ಬಿಡುಗಡೆಗೊಳಿಸಿದ ಹೋರಾಟಗಾರ. ಬಾಪೂರ ಅಹಿಂಸಾತ್ಮಕ ಹೋರಾಟ ಸರ್ವಶ್ರೇಷ್ಠ. ಇಂಥ ಸ್ವಾತಂತ್ರ್ಯ ಹೋರಾಟಗಾರರಿಗೂ ಕರುನಾಡಿಗೂ ಅವಿನಾಭಾವ ನಂಟು. ಶಿವಮೊಗ್ಗದಲ್ಲಿ ತೆಂಗಿನ ಗಿಡ ನೆಟ್ಟಿದ್ದ ಗಾಂಧಿ ನೆನಪಿಗಾಗಿ ಉದ್ಯಾನವನ ನಿರ್ಮಾಣ. ಮಹಾತ್ಮ ಗಾಂಧೀಜಿ ಶಿವಮೊಗ್ಗ ಜಿಲ್ಲೆಯಲ್ಲಿ 1 ವಾರಗಳ ಕಾಲ ನೆಲೆಸಿದ್ರು. 1927ರಲ್ಲಿ ಶಿವಮೊಗ್ಗಕ್ಕೆ ಆಗಮಿಸಿದ್ದ ಬಾಪು ವಾಪಸ್ಸಾಗುವ ಮುನ್ನ ತಮ್ಮ ಭೇಟಿಯ ನೆನಪಿಗಾಗಿ ತೆಂಗಿನ ಗಿಡವನ್ನ ನೆಟ್ಟಿದ್ರು. ನಗರದ ಬಾಲರಾಜ್ ಅರಸ್ ರಸ್ತೆಯ ಪ್ರಧಾನ ಅಂಚೆ ಕಚೇರಿಯ ಎದುರು ಇಂದಿಗೂ ಆ ತೆಂಗಿನ ಮರ ಆಕಾಶದೆತ್ತರಕ್ಕೆ ಬೆಳೆದು ನಿಂತಿದೆ. ಇನ್ನು ಶಿವಮೊಗ್ಗ ನಗರದ ಹೃದಯ ಭಾಗದಲ್ಲಿರೋ ಪಾರ್ಕ್ ಅಲ್ಲಿ ಗಾಂಧೀಜಿ ಅವತ್ತು ಜನರನ್ನ ಒಗ್ಗೂಡಿಸಿದ್ರು. ಮಹಾತ್ಮರ ನೆನಪಿಗಾಗಿ ಅದೇ ಜಾಗದಲ್ಲಿ ಉದ್ಯಾನವನ ನಿರ್ಮಿಸಲಾಗಿದೆ. ಗಾಂಧಿ ಪಾರ್ಕ್ ಅಂತ ಹೆಸರಿಟ್ಟು ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ. ಯಾದಗಿರಿಯಲ್ಲಿ ಗಾಂಧಿ ಗುಡಿ, ನಿತ್ಯವೂ ಪೂಜೆ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಬಲಶೆಟ್ಟಿಹಾಳ ಗ್ರಾಮದಲ್ಲಿ ಗಾಂಧೀಜಿಗಾಗಿ ಗುಡಿಯನ್ನೇ ನಿರ್ಮಿಸಲಾಗಿದೆ. 1949ರಲ್ಲಿ ಇಲ್ಲಿನ ಆದರ್ಶ ಶಿಕ್ಷಕ ದಿವಂಗತ ಹಂಪಣ್ಣ ಸಾಹುಕಾರ್ ಈ ಮಹಾತ್ಮರಿಗೆ ದೇಗುಲವನ್ನೇ ಕಟ್ಟಿಸಿದ್ದಾರೆ. ಗ್ರಾಮಸ್ಥರು ನಿತ್ಯವೂ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮಹಾತ್ಮ ಗಾಂಧೀಜಿ ಕಿ, ಮಹಾತ್ಮ ಗಾಂಧೀಜಿ ಕಿ, ವಂದೇ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದ 3 ಆರೋಪಿಗಳಿಗೆ ಕೊನೆಗೂ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ಕೋರ್ಟ್ನಿಂದ ಬೇಲ್ ಸಿಕ್ಕರೂ ಶ್ಯೂರಿಟಿಗಾಗಿ ಸಿಗದೆ ಪರದಾಡ್ತಾ ಇದ್ದಂಥ ಆರೋಪಿಗಳು ಇವತ್ತು ಜೈಲಿನಿಂದ ಹೊರಬರಲಿದ್ದಾರೆ. ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ದಾಸರಿಗೆ ಸೆರೆವಾಸದಿಂದ ಮುಕ್ತಿ. 9 ದಿನಗಳ ಬಳಿಕ ಸಿಕ್ತು ಬಿಡುಗಡೆ ಭಾಗ್ಯ. ದರ್ಶನ್ ದೆಸೆಯಿಂದ ಜೈಲುವಾಸ ಅನುಭವಿಸಿದ್ದ ಅಭಿಮಾನಿಗಳಿಗೆ ಕೊನೆಗೂ ಬಿಡುಗಡೆ ಭಾಗ್ಯ ಸಿಕ್ಕಿದೆ. ದಾಸನಿಗೆ ಸಹಾಯ ಮಾಡಿದ ಆರೋಪದ ಮೇಲೆ ಕಂಬಿ ಹಿಂದೆ ಲಾಕ್ ಆದ ದಾಸರಿಗೆ ಜಾಮೀನು ಸಿಕ್ಕಿ 9 ದಿನಗಳ ಬಳಿಕ ರಿಲೀಸ್ ಆಗುವ ಭಾಗ್ಯ ಒಲಿದು ಬಂದಿದೆ. ತುಮಕೂರಿನಲ್ಲಿರುವ 400 ಆರೋಪಿಗಳ ಪೈಕಿ 3 ಜಾಮೀನು ಸಿಕ್ಕಿ 9 ದಿನ ಕಳೆದರೂ ರಿಲೀಸ್ ಆಗಿರಲಿಲ್ಲ. ತಲಾ 2 ಲಕ್ಷ ನಗದು ಹಾಗೂ 3 ಶ್ಯೂರಿಟಿದಾರರು ಸಿಗದೆ ಪರದಾಡುವಂತ ಸ್ಥಿತಿ ಎದುರಾಗಿತ್ತು. ಕೊನೆಗೂ ಹಣ ಹೊಂದಿಸಿ ಶ್ಯೂರಿಟಿ ಸಿಕ್ಕ ಹಿನ್ನೆಲೆ ರಿಲೀಸ್ ಭಾಗ್ಯ ಸಿಕ್ಕಿದೆ. ಇಂದು ಜೈಲಿನಿಂದ 3 ಆರೋಪಿಗಳು ರಿಲೀಸ್. ತುಮಕೂರು ಕಾರ್ಯಾಗೃಹದಲ್ಲಿರುವ ಆರೋಪಿಗಳಾದ ಕೇಶವಮೂರ್ತಿ, ನಿಖಿಲ್ ನಾಯಕ್, ಕಾರ್ತಿಕ್ ಪೋಷಕರು ಅವರಿವರ ಕೈಕಾಲು ಹಿಡಿದು ಕೊನೆಗೂ ಜಾಮೀನಿಗೆ ಶ್ಯೂರಿಟಿದಾರರನ್ನ ಹುಡುಕಿದ್ದಾರೆ. ಈಗಾಗಲೇ ನ್ಯಾಯಾಲಯದ ಜಾಮೀನು ಪ್ರಕ್ರಿಯೆ ಮುಗಿದು ತುಮಕೂರು ಜಿಲ್ಲಾ ಕಾರ್ಯಾಗೃಹದ ಜೈಲಾಧಿಕಾರಿಗಳಿಗೆ ಜಾಮೀನು ಪ್ರತಿ ತಲುಪಿದೆ. ಬಿಡುಗಡೆ ಪ್ರಕ್ರಿಯೆ ಮುಗಿಸಿ ಇಂದು ಬೆಳಗ್ಗೆ 10:30ಕ್ಕೆ ರಿಲೀಸ್ ಆಗಲಿದ್ದಾರೆ. ಹಣದಾಸೆಗೆ ಡಿಬೋಸ್ ರಕ್ಷಿಸಲು ಹೋಗಿ ಜೈಲು ಕಂಬಿ ಎಣಿಸಿದ್ದಾಯಿತು. ದಾಸ ಜೊತೆಗೆ ನಿಲ್ಲದಿದ್ದರೂ ಮಕ್ಕಳಿಗಾಗಿ ಅವರಿವರ ಕೈ ಮುಗಿದು ಪೋಷಕರು ಮಕ್ಕಳನ್ನ ಹೊರತರಲು ಭಾರೀ ಕಸರತ್ತು ನಡೆಸಿದ್ದಾರೆ. ದಾಸನಿಗೆ ಜೈ ಅಂತ ಜೈಕಾರ ಹಾಕಲು ಹೋಗಿ ಜೈಲು ಅನುಭವಿಸಿ ಈಗ ರಿಲೀಸ್ ಆಗ್ತಿದ್ದಾರೆ. ಜಗದೀಶ್ ಮಾಚಘಟ್ಟ, ರಿಪಬ್ಲಿಕ್ ಕನ್ನಡ, ತುಮಕೂರು. ಭರ್ಜರಿ ತಯಾರಿ ನಡೀತಾ ಇದೆ. ಕೇವಲ ಮೈಸೂರು ಮಾತ್ರ ಅಲ್ಲ, ವೈಭವದ ದಸರಾಕ್ಕೆ ಮಂಗಳೂರಲ್ಲೂ ಕೂಡ ಭರದ ಸಿದ್ಧತೆ ನಡೀತಾ ಇದೆ. ಹಾಗಾದ್ರೆ ಮಂಗಳೂರು ದಸರಾ ವಿಶೇಷತೆ ಏನು? ನಾವು ತೋರಿಸ್ತೀವಿ ನೋಡಿ. ಮೈಸೂರು ದಸರಾ ಬಿಟ್ರೆ ರಾಜ್ಯದ ಅತ್ಯಂತ ವೈಭವದ ದಸರಾ ಅಂದ್ರೆ ಅದು ಮಂಗಳೂರು ದಸರಾ. ಸಾಂಸ್ಕೃತಿಕ ನಗರಿಯಂತೆ ಮಂಗಳೂರಲ್ಲೂ ಅದ್ದೂರಿ ದಸರಾ ನಡೆಯುತ್ತೆ. ಸಂಭ್ರಮ ಸಡಗರ ಮನೆ ಮಾಡುತ್ತೆ. ಮಂಗಳೂರು ದಸರಾಗೆ ಅಬ್ಬರದ ಸಿದ್ಧತೆ.
ಮಂಗಳೂರು ದಸರಾಗೆ ಅಬ್ಬರದ ಸಿದ್ಧತೆ ನಡೀತಾ ಇದೆ. ಮಂಗಳೂರಿನ ಕದ್ರೋಳಿ ಗೋಕರ್ಣನಾಥೇಶ್ವರ ಕ್ಷೇತ್ರದಲ್ಲಿ ಅಕ್ಟೋಬರ್ 3ನೇ ತಾರೀಕಿಂದ ಅಕ್ಟೋಬರ್ 14ನೇ ತಾರೀಕಿನವರೆಗೂ ದಸರಾ ಸಂಭ್ರಮ ಮನೆ ಮಾಡಲಿದೆ. ಅಕ್ಟೋಬರ್ 3ನೇ ತಾರೀಕು ಶಾರದೆ ಹಾಗೂ ನವದುರ್ಗೆಯರ ಮೂರ್ತಿ ಪ್ರತಿಷ್ಠಾಪನೆ ನಡೆಯಲಿದೆ. ಅಕ್ಟೋಬರ್ 13ನೇ ತಾರೀಕು ಸಂಜೆಯಿಂದ ವೈಭವದ ಶೋಭಾಯಾತ್ರೆ ಶುರುವಾಗುತ್ತೆ. 14ರ ಬೆಳಗಿನ ಜಾವದವರೆಗೂ ಮಂಗಳೂರು ನಗರದಾದ್ಯಂತ ಮೆರವಣಿಗೆ ಸಾಗಲಿದೆ. ಬೆಳಿಗ್ಗೆ ಕುದ್ರೋಳಿ ಕ್ಷೇತ್ರದ ಕೆರೆಯಲ್ಲಿ ಮೂರ್ತಿ ವಿಸರ್ಜನೆ ನಡೆಯಲಿದೆ. ಹುಲಿ ವೇಷದ ಅಬ್ಬರ ಸಡಗರವನ್ನ ಮತ್ತಷ್ಟು ಹೆಚ್ಚಿಸುತ್ತೆ. ಮಂಗಳೂರು ದಸರಾದ ಪ್ರಮುಖ ಆಕರ್ಷಣೆ ಅಂದ್ರೆ ವೈಭವದ ಶೋಭಾಯಾತ್ರೆ. ಈ ಶೋಭಾಯಾತ್ರೆಯನ್ನ ಕಣ್ತುಂಬಿಕೊಳ್ಳೋದಕ್ಕೆ ಲಕ್ಷಾಂತರ ಮಂದಿ ಸೇರ್ತಾರೆ. ಆದರೆ ಈ ಬಾರಿ ಶೋಭಾಯಾತ್ರೆಯಲ್ಲಿ ಅಬ್ಬರದ ಡಿಜೆ ಸೌಂಡ್ಸ್ಗೆ ಅವಕಾಶವನ್ನ ನಿರಾಕರಿಸಲಾಗಿದೆ. ಈ ಬಾರಿಯ ದಸರಾ ಉತ್ಸವಕ್ಕೂ ಕೂಡ ನಾವು ಹಲವಾರು ಕಾರ್ಯಕ್ರಮಗಳನ್ನು ನಾವು ಹಾಕಿಕೊಂಡಿದ್ದೇವೆ. ಈಗಾಗಲೇ ಒಂದು ಪೂರ್ವ ಸಿದ್ಧತೆಗಳು ಅಂತಿಮ ಹಂತದಲ್ಲಿದೆ. ನಾಡಿದ್ದು 3ನೇ ತಾರೀಕಿಗೆ ಗುರುವಾರ ದಿವಸ 3ನೇ ತಾರೀಕಿಗೆ 8:30 ಗಂಟೆಗೆ ಗುರು ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮಗಳು ಜರಗಲಿಕ್ಕಿದೆ. ನಂತರ 11 ಗಂಟೆಗೆ ಸರಿಯಾಗಿ ಶ್ರೀ ಕ್ಷೇತ್ರದ ದರ್ಬಾರ್ ಮಂಟಪದಲ್ಲಿ ನವದುರ್ಗೆಯರು, ಮಹಾಗಣಪತಿ ಹಾಗೆ ಶಾರದಾ ಮಾತೆಯ ಪ್ರತಿಷ್ಠಾಪನೆಯೊಂದಿಗೆ ಇದಕ್ಕೆ ವಿದ್ಯುಕ್ತ ಚಾಲನೆ ದೊರಕಲಿದೆ. ದಸರಾ ಹಿನ್ನೆಲೆ ಪ್ರತಿದಿನ ಕುದ್ರೋಳಿ ಕ್ಷೇತ್ರದಲ್ಲಿ ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಇರಲಿದೆ. ಇಡೀ ಮಂಗಳೂರು ನಗರ ವಿದ್ಯುತ್ ದೀಪಾಲಂಕಾರದಿಂದ ಜಗಮಗಿಸಲಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಕಷ್ಟ ಕಾಲದಲ್ಲಿ ಅನುಕೂಲ ಆಗಬೇಕೆಂದು ವಿವಿಧ ಕಂಪನಿಗಳಲ್ಲಿ ಜನ ಠೇವಣಿ ಇಟ್ಟಿದ್ರು. ಆದರೆ ಹಣ ಮರುಪಾವತಿ ಮಾಡದೆ ಲಕ್ಷಾಂತರ ಗ್ರಾಹಕರಿಗೆ ಕಂಪನಿಗಳು ವಂಚನೆ ಮಾಡಿದ್ದು, ಇದರಿಂದ ರೊಚ್ಚಿಗೆದ್ದ ಗ್ರಾಹಕರು ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ದಿಢೀರಂತ ಪ್ರತಿಭಟನೆ ಮಾಡಿದ್ರು. ಹೇಗೆ ಮೋಸ ಆಗಿದೆ ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಪೊಲೀಸರು ರೈತ ನಾಯಕರ ಮಧ್ಯೆ ವಾಗ್ವಾದ. ಅನ್ಯಾಯ ಖಂಡಿಸಿ ಬಾಯಿ ಬಡಿದುಕೊಳ್ಳುತ್ತಿರುವ ರೈತ ನಾಯಕರು, ರಸ್ತೆಯಲ್ಲಿ ಕೂತು ಊಟ ಮಾಡುತ್ತಿರುವ ಮಹಿಳೆಯರು. ಬೆಳಗಾವಿಯ ಚೆನ್ನಮ್ಮ ವೃತ್ತ ಅಕ್ಷರಶಃ ರಣಾಂಗಣವಾಗಿತ್ತು. ಫೈನಾನ್ಸ್ ಕಂಪನಿಯಿಂದ ಮಹಾ ಧೋಖಾ. ರೊಚ್ಚಿಗೆದ್ದ ಗ್ರಾಹಕರಿಂದ ದಿಢೀರ್ ಪ್ರತಿಭಟನೆ. ಅವರೆಲ್ಲ ಕಷ್ಟ ಕಾಲದಲ್ಲಿ ಆಗಲಿ ಅಂತ ಕಷ್ಟಪಟ್ಟು ದುಡಿದ ಹಣವನ್ನು ವಿವಿಧ ಫೈನಾನ್ಸ್ ಕಂಪನಿಯಲ್ಲಿ ಠೇವಣಿ ಇಟ್ಟಿದ್ರು. ಆದರೆ ಇವರ ಠೇವಣಿ ಹಣ ಮಾತ್ರ ವಾಪಸ್ ಬಂದಿರಲಿಲ್ಲ. 16 ವರ್ಷದಿಂದ ಕಾದರೂ ಕಂಪನಿ ಹಣ ನೀಡಿಲ್ಲ. ರೊಚ್ಚಿಗೆದ್ದ ಜನರು ರೈತ ಸಂಘ ನೇತೃತ್ವದಲ್ಲಿ ದಿಢೀರ್ ಪ್ರತಿಭಟನೆ ನಡೆಸಿದ್ರು. ನಗರದ ಚೆನ್ನಮ್ಮ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಿದ್ರು. ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ವೈಫಲ್ಯದಿಂದ ಇವತ್ತು ಲಕ್ಷಾಂತರ ಕುಟುಂಬಗಳು ಇವತ್ತೆಲ್ಲ ಬೀದಿಗೆ ಬರತ್ತವು. ಇಲ್ಲಿ ಹಣ ತುಂಬಿರ್ತಕ್ಕಂಥವರೆಲ್ಲ ಅತಿ ಬಡತನ ರೇಖೆಯಲ್ಲಿ ಇರ್ತಕ್ಕಂಥವ್ರ, ದೀನ ದಲಿತರ, ಕಡುಬಡವರು. ಬೆಳಗಾವಿ ಜಿಲ್ಲೆಯೊಂದರಲ್ಲೇ 1,000 ಕೋಟಿ ಠೇವಣಿ ವಂಚನೆಯಾಗಿದೆ ಎಂದು ಗ್ರಾಹಕರು ಆರೋಪಿಸುತ್ತಿದ್ದಾರೆ.